ಎಲ್ರಿಗೂ ನಮಸ್ಕಾರ. ಒಂದು ಬಿಸ್ನೆಸ್ ಯಶಸ್ವಿ ಆಗ್ಬೇಕಂದ್ರೆ ಅದರ ಹಿಂದೆ ಒಂದು ಸಖತ್ ಪವರ್ಫುಲ್ ಟೂಲ್ ಇರಲೇಬೇಕು ಅಲ್ವಾ? ಇವತ್ತು ನಾವು ಮಾತಾಡೋಕೆ ಹೊರಟಿರೋದು ಅಂಥದ್ದೇ ಒಂದು ಟೂಲ್ ಬಗ್ಗೆ. ಅದೇ ಟ್ಯಾಲಿ. ಇದು ಸುಮ್ಮನೆ ಒಂದು ಸಾಫ್ಟ್ವೇರ್ ಅಷ್ಟೇ ಅಲ್ಲ, ಇದು ಬಿಸ್ನೆಸ್ನ ಭವಿಷ್ಯವನ್ನೇ ಬದಲಾಯಿಸೋ ಶಕ್ತಿ. ಒಂದ್ ಸೆಕೆಂಡು ಯೋಚನೆ ಮಾಡಿ ನೋಡಿ, ಯಾವುದೇ ಸರಿಯಾದ ಲೆಕ್ಕಪತ್ರದ ಸಿಸ್ಟಮ್ ಇಲ್ಲದೆ ಒಂದು ಬಿಸ್ನೆಸ್ ನಡೆಸೋದಂದ್ರೆ ಹೇಗಿರುತ್ತೆ? ಮಾಡೋ ಲೆಕ್ಕಾಚಾರಗಳೇ ತಪ್ಪಾದ್ರೆ, ರಿಪೋರ್ಟ್ಸ್ಗಳು ಬರೋದೇ ತಡವಾದ್ರೆ, ಪ್ರತಿಯೊಂದು ಡಿಸಿಷನ್ ಕೂಡ ಬರೀ ಊಹೆ ಮೇಲೆ ನಿಂತ್ರೆ, ಅಯ್ಯೋ, ಇದು ಕೇವಲ ಕಲ್ಪನೆ ಅಲ್ಲ, ಇದು ಎಷ್ಟೋ ಬಿಸ್ನೆಸ್ಗಳ ರಿಯಾಲಿಟಿ. ಹಾಗಾದ್ರೆ ಟ್ಯಾಲಿ ಅಂತ ಡಿಜಿಟಲ್ ಸೊಲ್ಯೂಷನ್ಸ್ ಬರೋಕು ಮುಂಚೆ ಹೇಗಿತ್ತು ಪರಿಸ್ಥಿತಿ? ಪ್ರತಿಯೊಂದು ಬಿಸ್ನೆಸ್ ಕೂಡ ಒಂದು ದೊಡ್ಡ ತಲೆನೋವನ್ನ ಫೇಸ್ ಮಾಡ್ತಿತ್ತು. ಅದೇ ಬುಕ್ ಕೀಪಿಂಗ್ ಬಾಟಲ್ ನೆಕ್, ಅಂದ್ರೆ ಮ್ಯಾನ್ಯುಯಲ್ ಆಗಿ ಫೈನಾನ್ಸ್ ಮ್ಯಾನೇಜ್ ಮಾಡೋದ್ರಲ್ಲಿರೋ ಕಷ್ಟಗಳು. ಯೋಚಿಸಿ, ಪ್ರತಿಯೊಂದು ಟ್ರಾನ್ಸಾಕ್ಷನ್ನು ಕೈಯಿಂದ ಬರೆಯೋಕೆ ಗಂಟೆಗಟ್ಲೆ ಟೈಮ್. ಒಂದು ಚಿಕ್ಕ ಮಿಸ್ಟೇಕ್ ಕೂಡ ದೊಡ್ಡ ಫಿನಾನ್ಷಿಯಲ್ ಕ್ರೈಸಿಸ್ಗೆ ಕಾರಣವಾಗಬಹುದು. ಆಮೇಲೆ ತಿಂಗಳ ಕೊನೆಗೆ ರಿಪೋರ್ಟ್ ಮಾಡೋದಿದೆಯಲ್ಲ, ಅದು ದೊಡ್ಡ ದುಸ್ವಪ್ನವೇ ಸರಿ. ಇದರ ಕೊನೆ ರಿಸಲ್ಟ್ ಏನಾಗುತ್ತೆ? ಇಂಪಾರ್ಟೆಂಟ್ ಡಿಸಿಷನ್ಸ್ಗಳೆಲ್ಲ ಡಿಲೇ ಆಗುತ್ತೆ, ಬಿಸ್ನೆಸ್ ಗ್ರೋತ್ ಅಲ್ಲೇ ನಿಂತೋಗುತ್ತೆ. ಸರಿ, ಹಾಗಾದ್ರೆ ಈ ಫೈನಾನ್ಷಿಯಲ್ ಗೊಂದಲಕ್ಕೆ ಒಂದು ಪರಿಹಾರ ಬೇಡವಾ? ಖಂಡಿತ ಇದೆ. ಉತ್ತರ ಟ್ಯಾಲಿ. ಇದು ಜಸ್ಟ್ ಒಂದು ಸಾಫ್ಟ್ವೇರ್ ಅಲ್ಲ, ಬದಲಿಗೆ ಬಿಸ್ನೆಸ್ಗೆ ಒಂದು ಕ್ಲಾರಿಟಿ ಮತ್ತೆ ಕಂಟ್ರೋಲ್ ತಂದುಕೊಡುವ ಒಂದು ಡಿಜಿಟಲ್ ರೆವಲ್ಯೂಷನ್. ಈ ಡೆಫಿನಿಷನ್ನಲ್ಲಿ 3 ಇಂಪಾರ್ಟೆಂಟ್ ಪದಗಳಿವೆ. ದಾಖಲಿಸುವುದು ಅಂದ್ರೆ ರೆಕಾರ್ಡ್ ಮಾಡೋದು, ನಿರ್ವಹಿಸುವುದು ಅಂದ್ರೆ ಮ್ಯಾನೇಜ್ ಮಾಡೋದು, ಮತ್ತು ವಿಶ್ಲೇಷಿಸುವುದು ಅಂದ್ರೆ ಅನಲೈಸ್ ಮಾಡೋದು. ನೋಡಿ, ಟ್ಯಾಲಿ ಸುಮ್ಮನೆ ನಂಬರ್ಗಳನ್ನ ಸ್ಟೋರ್ ಮಾಡಲ್ಲ, ಬದಲಿಗೆ ಆ ಇನ್ಫಾರ್ಮೇಷನ್ನು ಸಿಸ್ಟಮ್ಯಾಟಿಕ್ ಆಗಿ ಮ್ಯಾನೇಜ್ ಮಾಡಿ ಅದರಿಂದ ಬಿಸ್ನೆಸ್ಗೆ ಬೇಕಾದ ಪ್ರಮುಖ ಇನ್ಸೈಟ್ಸ್ ಕೊಡುತ್ತೆ. ಇದೇ ನೋಡಿ ಇದರ ನಿಜವಾದ ಪವರ್. ಹಾಗಾದ್ರೆ ಟ್ಯಾಲಿ ಈ ಮ್ಯಾಜಿಕ್ ಮಾಡೋದು ಹೇಗೆ? ಬನ್ನಿ, ಅದರ ಕೆಲವು ಇಂಪಾರ್ಟೆಂಟ್ ಫೀಚರ್ಗಳನ್ನ ನೋಡೋಣ, ಮತ್ತೆ ಅವು ಒಂದೊಂದೇ ಸಮಸ್ಯೆಯನ್ನ ಹೇಗೆ ಸಾಲ್ವ್ ಮಾಡ್ತವೆ ಅಂತನೋ ತಿಳ್ಕೊಳ್ಳೋಣ. ಇಲ್ಲಿ ನೋಡಿ, ಪ್ರತಿಯೊಂದು ಫೀಚರ್ ಕೂಡ ಒಂದು ನಿರ್ದಿಷ್ಟ ಪ್ರಾಬ್ಲಮ್ಗೆ ಡೈರೆಕ್ಟ್ ಆನ್ಸರ್. ಉದಾಹರಣೆಗೆ, ಆಟೋಮೇಟೆಡ್ ಇನ್ವಾಯ್ಸಿಂಗ್ ಇದೆಯಲ್ಲ, ಅದು ಮ್ಯಾನ್ಯುಯಲ್ ಮಿಸ್ಟೇಕ್ಸ್ಗಳನ್ನೇ ಇಲ್ಲವಾಗಿಸುತ್ತೆ. ಅದೇ ರೀತಿ GST ಮ್ಯಾನೇಜ್ಮೆಂಟ್ ಕಾನೂನಿನ ತಲೆನೋವನ್ನೇ ದೂರ ಮಾಡುತ್ತೆ. ಇದು ಬರೀ ಫೀಚರ್ಗಳ ಲಿಸ್ಟ್ ಅಲ್ಲ, ಇದು ಸೊಲ್ಯೂಷನ್ಗಳ ಒಂದು ಪ್ಯಾಕೇಜ್. ಸರಿ, ಇಲ್ಲಿಯವರೆಗೆ ನಾವು ಟ್ಯಾಲಿ ಏನ್ ಮಾಡುತ್ತೆ ಅಂತ ನೋಡಿದ್ವಿ. ಈಗ ಅದು ಯಾಕೆ ಅಷ್ಟು ಇಂಪಾರ್ಟೆಂಟ್ ಅನ್ನೋದ್ರ ಕಡೆಗೆ ನಮ್ಮ ಗಮನ ಹರಿಸೋಣ. ಟ್ಯಾಲಿ ಅನ್ನೋದು ಬರೀ ಒಂದು ಅಕೌಂಟಿಂಗ್ ಟೂಲ್ ಅಲ್ಲ, ಅದು ಬಿಸ್ನೆಸ್ನ ಗ್ರೋತ್ಗೆ ಕಿಕ್ ಸ್ಟಾರ್ಟ್ ಕೊಡುವ ಒಂದು ಪವರ್ಫುಲ್ ಇಂಜಿನ್. ವ್ಯತ್ಯಾಸ ಏಕ್ದಮ್ ಸ್ಪಷ್ಟವಾಗಿದೆ ನೋಡಿ. ಟ್ಯಾಲಿ ಇಲ್ಲದೆ ಬಿಸ್ನೆಸ್ಗಳು ಪ್ರಾಬ್ಲಮ್ ಬಂದಾಗ ಅದಕ್ಕೆ ರಿಯಾಕ್ಟ್ ಮಾಡ್ತವೆ ಅಷ್ಟೇ. ಆದರೆ ಟ್ಯಾಲಿ ಜೊತೆ ಅವು ಡೇಟಾ ಆಧಾರದ ಮೇಲೆ ಮುಂದೆ ಏನಾಗ್ಬೋದು ಅಂತ ಯೋಚಿಸಿ ಕೆಲಸ ಮಾಡ್ತವೆ. ಇದು ಎಫಿಷಿಯನ್ಸಿ ಜಾಸ್ತಿ ಮಾಡುತ್ತೆ ಮತ್ತು ಕಾಂಪಿಟಿಷನ್ನಲ್ಲಿ ಬಿಸ್ನೆಸ್ನ ಒಂದು ಹೆಜ್ಜೆ ಮುಂದೆ ಇಡೋಕೆ ಹೆಲ್ಪ್ ಮಾಡುತ್ತೆ. ಇಲ್ಲಿವರೆಗೆ ನಾವು ಬಿಸ್ನೆಸ್ ಪಾಯಿಂಟ್ ಆಫ್ ವ್ಯೂನಿಂದ ನೋಡಿದ್ವಿ. ಈಗ ನಮ್ಮ ಫೋಕಸ್ ಅನ್ನು ವೈಯಕ್ತಿಕ ಕೆರಿಯರ್ ಮೇಲೆ ಶಿಫ್ಟ್ ಮಾಡೋಣ. ಈ ಸಾಫ್ಟ್ವೇರ್ನಲ್ಲಿ ಎಕ್ಸ್ಪರ್ಟ್ ಆಗೋದು ನಮ್ಮ ಕೆರಿಯರ್ಗೆ ಹೇಗೆ ಒಂದು ಸೂಪರ್ ಪವರ್ ಆಗಬಹುದು. ಇದು ತುಂಬಾನೇ ಇಂಪಾರ್ಟೆಂಟ್ ಸತ್ಯ. ಫೈನಾನ್ಸ್ ಫೀಲ್ಡ್ನಲ್ಲಿ ಸಕ್ಸೆಸ್ ಆಗಬೇಕು ಅನ್ನೋರಿಗೆ ಟ್ಯಾಲಿ ನಾಲೆಜ್ ಅನ್ನೋದು ಒಂದು ಆಪ್ಷನ್ ಅಲ್ಲ, ಅದು ಕಂಪಲ್ಸರಿ. ಇವತ್ತಿನ ದಿನದಲ್ಲಿ ಪ್ರತಿಯೊಬ್ಬ ಎಂಪ್ಲಾಯರ್ ಕೂಡ ಈ ಸ್ಕಿಲ್ ಅನ್ನು ಎಕ್ಸ್ಪೆಕ್ಟ್ ಮಾಡ್ತಾರೆ. ಟ್ಯಾಲಿ ಸ್ಕಿಲ್ ಇದ್ರೆ ರೆಸ್ಯೂಮೆಗೆ ಒಂದು ಎಕ್ಸ್ಟ್ರಾ ಪವರ್ ಸಿಗುತ್ತೆ, ಜಾಬ್ ಅವಕಾಶಗಳು ಜಾಸ್ತಿ ಆಗುತ್ತೆ. ಅಷ್ಟೇ ಅಲ್ಲ, ಅಕೌಂಟ್ಸ್ ಮ್ಯಾನೇಜರ್ನಂತಹ ಹೈಯರ್ ಪೋಸ್ಟ್ಗಳಿಗೆ ಇದೊಂದು ಏಣಿದ್ದ ಹಾಗೆ. ಒಂದು ವೇಳೆ ನೀವೊಬ್ಬ ಉದ್ಯಮಿಯಾಗಿದ್ರೆ, ಹಾಗಿದ್ರೆ ನಿಮ್ಮ ಬಿಸ್ನೆಸ್ ಫೈನಾನ್ಸ್ ಮೇಲೆ ಕಂಟ್ರೋಲ್ ಇಟ್ಕೊಳ್ಳೋಕೆ ಇದು ಮಸ್ಟ್. ಫೈನಲಿ ಈ ಸ್ಕಿಲ್ ನಿಮ್ಮ ಸ್ಯಾಲರಿನೂ ಹೆಚ್ಚಿಸುತ್ತೆ. ಸರಿ, ಹಾಗಾದ್ರೆ ಇಷ್ಟೊತ್ತು ನಾವು ಚರ್ಚೆ ಮಾಡಿದ ಪ್ರಮುಖ ವಿಷಯಗಳನ್ನ ಒಂದ್ಸಲ ಕ್ವಿಕ್ ಆಗಿ ನೋಡೋಣ ಬನ್ನಿ. ಟ್ಯಾಲಿಯ ಸಂಪೂರ್ಣ ಪವರ್ ಅನ್ನು ಈ 3 ಸಿಂಪಲ್ ಸ್ಟೆಪ್ಸ್ನಲ್ಲಿ ನೆನಪಿಟ್ಟುಕೊಳ್ಬಹುದು. ಮೊದಲನೇದು ಡೇಟಾವನ್ನು ಕರೆಕ್ಟಾಗಿ ದಾಖಲಿಸುವುದು, ಅಂದ್ರೆ ರೆಕಾರ್ಡ್ ಮಾಡೋದು. ಎರಡನೇದು ಆ ಡೇಟಾವನ್ನು ಎಫಿಷಿಯಂಟ್ ಆಗಿ ನಿರ್ವಹಿಸುವುದು, ಅಂದ್ರೆ ಮ್ಯಾನೇಜ್ ಮಾಡೋದು. ಮತ್ತು ಕೊನೆಯದಾಗಿ ಆ ಡೇಟಾವನ್ನು ವಿಶ್ಲೇಷಿಸಿ, ಅಂದ್ರೆ ಅನಲೈಸ್ ಮಾಡಿ ಬಿಸ್ನೆಸ್ಗೆ ಬೆಸ್ಟ್ ಡಿಸಿಷನ್ಗಳನ್ನು ತೆಗೆದುಕೊಳ್ಳುವುದು. ಇದುವೇ ಟ್ಯಾಲಿಯ ಟ್ರಾನ್ಸ್ಫಾರ್ಮೇಷನ್ ಶಕ್ತಿ. ಈ ಒಂದು ಮಾತು ಟ್ಯಾಲಿಯ ಸಂಪೂರ್ಣ ಸಾರಾಂಶವನ್ನ ಹೇಳುತ್ತೆ. ಇದು ಬರೀ ನಂಬರ್ಗಳ ಆಟ ಅಲ್ಲ, ಇದು ಆ ನಂಬರ್ಗಳ ಮೂಲಕ ಒಂದು ಕ್ಲಾರಿಟಿ ಕೊಟ್ಟು ಬಿಸ್ನೆಸ್ ಮತ್ತು ಕೆರಿಯರ್ ಎರಡನ್ನೂ ಸಕ್ಸೆಸ್ ಕಡೆಗೆ ಕೊಂಡೊಯ್ಯುತ್ತೆ. ನಾನು ಮುಗಿಸೋಕ್ಕೂ ಮುಂಚೆ ಈ ಒಂದು ಪ್ರಶ್ನೆಯನ್ನ ನಿಮ್ಮ ಮುಂದೆ ಇಡ್ತೀನಿ. ಇವತ್ತಿನ ಈ ಡಿಜಿಟಲ್ ಯುಗದಲ್ಲಿ ಬಿಸ್ನೆಸ್ಗಳು ಹೆಚ್ಚು ಡಿಜಿಟಲ್ ಆಗ್ತಿರುವಾಗ ನಮ್ಮ ಬಿಸ್ನೆಸ್ನ ಫಿನಾನ್ಷಿಯಲ್ ಲ್ಯಾಂಗ್ವೇಜ್ ಅರ್ಥ ಮಾಡ್ಕೊಳ್ಳೋಕ್ಕೆ ಫೇಲ್ ಆದರೆ ಅದಕ್ಕೆ ನಾವು ತರಬೇಕಾದ ನಿಜವಾದ ಬೆಲೆ ಏನು? ಸ್ವಲ್ಪ ಯೋಚನೆ ಮಾಡಿ. ನಮ್ಮ ಮುಂದಿನ ವಿಶ್ಲೇಷಣೆಯಲ್ಲಿ ಮತ್ತೆ ಸಿಗೋಣ.